ಮನಸ್ಸು ಒಂದೇ ನಿರ್ಧಾರ ಏನಪ್ಪ, ಚೆನ್ನಾಗಿ ಓದಬೇಕು, ಒಳ್ಳೆ ವ್ಯಕ್ತಿ ಆಗಬೇಕು ಅನ್ನೋದೊಂದು ಒಳಗೆ ಮನಸ್ಸಲ್ಲಿ ಇತ್ತು. ಸ್ಕೂಲಲ್ಲಿ ಅವರಿಗೆ ಬಟ್ಟೆ ಇರ್ತಿಲ್ಲ, ಸರಿಯಾಗಿ ಚಪ್ಪಲಿ ಇರ್ತಿರ್ಲಿಲ್ಲ, ಮತ್ತೆ ಓದಕ್ಕೆ ಬುಕ್ಕು ಇರ್ತಿರ್ಲಿಲ್ಲ. ಸರ್ ಎಲ್ಲ ಅಕ್ಕ ತಂಗಿ ಅಣ್ಣ ತಮ್ಮ ದೊಡ್ಡಪ್ಪ ಎಲ್ಲರೂ ತನ್ನ ತಂದೆ ಎಲ್ಲರೂ ಈ ಕುಟುಂಬದಲ್ಲಿ ಇಷ್ಟು ಚಿಕ್ಕ ಜಾಗದಲ್ಲಿ ವಾಸ ಇದ್ದಂಥವ್ರು. ಇಲ್ಲಿ ಅವರಿಗೆ ಕಷ್ಟ ಅಂದರೆ ಏನು ಅಂಥದ್ದು ಗೊತ್ತಾಗಿದ್ದು. ಸಮಾಜ ಯಾಕೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ನಾನು ಒಬ್ಬನೇ ಅಂತ ಇರಬೇಕಾ, ಎಲ್ಲರೂ ಜೊತೆಗೂಡಿ ಬದುಕಬೇಕಾ, ಎಲ್ರಿಗೋಸ್ಕರ ರೈತರು ಬೆಳೆದಂಥ ಬೆಳೆಗೆ ಸರಿಯಾದಂಥ ಬೆಲೆ ಸಿಗ್ತಾ ಇರಲಿಲ್ಲ. ಅದು ಅವ್ರ ಮನಸ್ಸಲ್ಲಿ ಒಂದು ನಾಟಿತ್ತು. ಅವರು ಅಬಕಾರಿಲಿ ರಾಜೀನಾಮೆ ಕೊಡಬೇಕಾದ್ರೆ ಅವ್ರಿಗಂತ ಕೊಟ್ಟಂಥ ಕಿರುಕುಳ ಅವ್ರಿಗೆ ಬೇಜಾರಾಗಿ. ನಮಸ್ಕಾರ, ನಾನು ಲಿಂಗೇಗೌಡ SH KRS ಪಕ್ಷದ ರಾಜ್ಯ ಉಪಾಧ್ಯಕ್ಷ. ಇವತ್ತು ನಾವೀಗ ಸೂರತ್ನ ಹೊರವಲಯದಲ್ಲಿದ್ದೀವಿ. ಸೂರತ್ನಿಂದ ಅಹಮದಾಬಾದ್ ಕಡೆಗೆ ನಾವೆಲ್ಲ ಸೇರಿ ಪಾದಯಾತ್ರೆ ಮಾಡ್ತಾಯಿದ್ದೀವಿ. ನೀವು ನೋಡಿದ್ರೆ ಗೊತ್ತಾಗುತ್ತೆ ನನ್ನ ಟಿ ಶರ್ಟನ್ನು. ಸೇವ್ ವುಮನ್ ಅಂತ ಅನ್ನುವಂಥ ಒಂದು ಆಗ್ರಹವನ್ನು ಇಟ್ಕೊಂಡು ಮೂಸಾ ಶರೀಫ್ ಅವರು, ನೌಫುಲ್ ಮತ್ತು ಬಾಲಕೃಷ್ಣ, ಹಾಗೆ ಪಾದಯಾತ್ರೆಯ ಇಂದಿನ ಒಂದು ಚಾಲಕ ಶಕ್ತಿಯಾಗಿ ನಮ್ಮ ಪ್ರವೀಣ್ ಪೆರೇರಾ, ನಾವಿಷ್ಟು ಜನ ಇದ್ದೀವಿ. ಮಂಗಳೂರಿನಿಂದ ದೆಹಲಿವರೆಗೆ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡು ನೇರವಾಗಿ ಪ್ರಧಾನಮಂತ್ರಿಗಳಿಗೇ ಒಂದು ಆಗ್ರಹ ಪತ್ರವನ್ನು ಕೊಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಅತ್ಯಾಚಾರ ವ್ಯಾಪಕ ಆಗಿಬಿಟ್ಟಿದೆ. ಇದಕ್ಕೆ ಕಾರಣ ಕಾನೂನಿನ ಭಯ ಇಲ್ಲದ ಕಾಮುಕರುಗಳು ನಾವೇನನ್ನಾದರೂ ಮಾಡಿ ದಕ್ಕಿಸ್ಕೊಳ್ಬೋದು ಅನ್ನುವಂಥ ಒಂದು ಹುಂಬುತನದ ಕಾರಣಕ್ಕಾಗಿ ಹೆಣ್ಣು ಮಕ್ಕಳುಗಳನ್ನು ಸಿಕ್ಕ ಕಡೆ ರೇಪ್ ಮಾಡುವಂಥದ್ದು ನಡೀತಾ ಇದೆ. ಇದೆಲ್ಲ ಕೊನೆಗಾಣಬೇಕು. ಕೊನೆಗಾಣೋದಕ್ಕೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ಈ ಅತ್ಯಾಚಾರ ಪ್ರಕರಣಗಳನ್ನು ಸರಿಯಾದ ರೀತಿಯಲ್ಲಿ ತನಿಖೆಗೊಳಪಡಿಸಬೇಕು. ಮತ್ತು ನ್ಯಾಯಾಲಯಗಳಲ್ಲಿ ಕಾಲಮಿತಿಯನ್ನು ಹಾಕ್ಕೊಂಡು 1 ತಿಂಗಳು 2 ತಿಂಗಳು 3 ತಿಂಗಳ ಒಳಗಡೆ ಒಂದು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಂತ ನಾವು ಕರಿತೀವಿ, ಆ ರೀತಿಯಲ್ಲಿ ವಿಚಾರಣೆಯನ್ನು ಮುಗಿಸಿ ಅತ್ಯಾಚಾರಿಗಳಿಗೆ ಸೂಕ್ತ ಶಿಕ್ಷೆ, ಅತ್ಯಾಚಾರ ಮಾಡಿದ್ದಾರೆ ಎಂದಾದರೆ ಖಂಡಿತವಾಗಿಯೂ ಒಂದು ಗಲ್ಲು ಶಿಕ್ಷೆಯನ್ನು ವಿಧಿಸಬೇಕು. ಹಾಗಾಗಿ ಅತ್ಯಾಚಾರ ಮಾಡೋದಕ್ಕೆ ಮುಂದಾಗುವಂಥವರು ಭಯ ಪಡಬೇಕು. ಆ ಥರದ ಒಂದು ವಾತಾವರಣವನ್ನು ನಿರ್ಮಿಸಬೇಕು ಅಂತ ಅನ್ನುವಂಥ ಆಗ್ರಹವನ್ನು ಮಾಡೋದಕ್ಕೆ ದೆಹಲಿ ಕಡೆಗೆ ನಮ್ಮ ಸ್ನೇಹಿತರು ನಡ್ಕೊಂಡು ಹೋಗ್ತಾ ಇದ್ದಾರೆ. ಮಂಗಳೂರಿನಿಂದ, ಕರ್ನಾಟಕ ರಾಜ್ಯದ ಮಂಗಳೂರಿನಿಂದ ದೆಹಲಿವರೆಗೆ ಸುಮಾರು 2400 ಕಿಲೋಮೀಟರ್ಗಳಿಗೂ ಹೆಚ್ಚಿನ ಪಾದಯಾತ್ರೆ ಇದು. ನಿಜಕ್ಕೂ ಇದೊಂದು ರೀತಿಯಲ್ಲಿ ಸಾಹಸ. ಸುಮಾರು 100 ದಿನಗಳಿಗೂ ಕಾಲ, 110 ದಿನಗಳ ಕಾಲ, 120 ದಿನಗಳ ಕಾಲ ನಡಿಬೇಕಾಗಿರುವಂಥ ಪಾದಯಾತ್ರೆ ನನ್ನ ಮನೆಯನ್ನು ಬಿಟ್ಟು ಈ ಒಂದು ಪ್ರತಿಕೂಲ ವಾತಾವರಣದಲ್ಲಿ ನಡ್ಕೊಂಡು ಹೋಗಬೇಕು ಅಂತ ಅನ್ನುವಂಥದ್ದು ಒಂದು ದೊಡ್ಡ ಸವಾಲಿನ ಕೆಲಸ ಮತ್ತು ತ್ಯಾಗದ ಕೆಲಸ. ಮಾನ್ಯ ವೀಕ್ಷಕರೇ, ನಾವಿವತ್ತು ಸೋಂಪುರದಲ್ಲಿದ್ದೇವೆ. ವಿಶೇಷವಾಗಿ ನಿಮಗೆಲ್ಲ ಗೊತ್ತು, ಕಳೆದ 3 ದಿವಸದ ಹಿಂದೆ ನಿಂಗೇಗೌಡರ ದುರ್ಮರಣವಾಗುತ್ತೆ. ಅವರ ಮನೆ ನೀವು ಹಿಂಭಾಗದಲ್ಲಿ ಕಾಣೋದು, ಇದೆಲ್ಲ ಅವರ ಗ್ರಾಮ ಆಗಿತ್ತು. ಇದು ಪೂರ್ತಿ ನೀವು ಈ ಭಾಗ ನೋಡ್ಬೋದು ಅಥವಾ ಈ ಭಾಗ ನೋಡ್ಬೋದು, ಇದೆಲ್ಲ ಅವರ ಗ್ರಾಮ. ಇದು ನಿಂಗೇಗೌಡರ ಗ್ರಾಮ. ಅವರ ಜೀವನ, ಅವರ ಮನೇನ ಒಂದು ಸರಿ ನೋಡ್ಕೊಂಡು ಬರುವ ನಾವು. ಹೋಗಿ ನಿಂಗೇಗೌಡರ ಜೀವನವನ್ನು ಕೇಳುವ. ಯಾಕಂದ್ರೆ ಅವ್ರ ಕುಟುಂಬಸ್ಥರನ್ನೇ ಭೇಟಿಯಾಗುವ. ರಾಜ್ಯ ಒಬ್ಬ ಅಪ್ರತಿಮ ಹೋರಾಟಗಾರನ ಕಳ್ಕೊಳ್ಳುತ್ತೆ. ನಿಮಗೆಲ್ಲ ಗೊತ್ತು ಅದು ಯಾರು ಅಂತ ಹೇಳಿದ್ರೆ ನಿಂಗೇಗೌಡರು. ಹೋರಾಟ ನೀವೆಲ್ಲರೂ ನೋಡಿರ್ತೀರ. ಇದೆಲ್ಲಕ್ಕಿಂತ ವಿಶೇಷ ಅಂತ ಹೇಳಿದ್ರೆ ಒಬ್ಬ ಅಪ್ರತಿಮ ಹೋರಾಟಗಾರ ಎಂಥ ಮನೆಯಲ್ಲಿ ಅಂತ ಹೇಳಿದ್ರೆ ಅವ್ರು ಹೇಗೆ ಹುಟ್ಟುತ್ತಾರೆ, ಮುಂದೆ ಹೇಗೆ ಹೋರಾಟಗಾರ ಆಗ್ತಾರೆ ಅಂತೇಳಿ ಇದೆಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಗೆಲ್ಲ ಗೊತ್ತಿರುತ್ತೆ. ಅವರು MA ಯಲ್ಲಿ ಇಂಗ್ಲಿಷ್ ಮಾಡಿದಂಥವ್ರು, ಲೆಕ್ಚರರ್ ಆದಂಥವ್ರು, ಅದಾದ ನಂತರ ಇನ್ಸ್ಪೆಕ್ಟರ್ ಆದಂಥವ್ರು. ವಿಶೇಷ ಅಂತ ಹೇಳಿದ್ರೆ ಅಬಕಾರಿ ಇಲಾಖೆಯಲ್ಲಿ ಎಷ್ಟು ದುಡ್ಡು ಬರುತ್ತೆ ಅಂತ ಗೊತ್ತಿರುತ್ತೆ ನಿಮ್ಗೆ. ಅಂತ ಹುದ್ದೆಯನ್ನ ಬಿಟ್ಟು ಈಗ ನೋಡ್ತಾ ಇದ್ದೀರಾ, ಅವ್ರು ಹುಟ್ಟಿದಂತದ್ದು, ಅವ್ರು ಬೆಳೆದಂತ ಮನೆ, ಇಲ್ಲೆಲ್ಲ ಕೂತ್ಕೊಂಡಂತವ್ರು ಅವ್ರ ಸಹೋದರ ಸಂಬಂಧಿಗಳೇ ಇದ್ದಾರೆ, ಅವ್ರ ಅಣ್ಣ ತಮ್ಮ ಅಳಿಯ ಎಲ್ಲರೂ ಇದ್ದಾರೆ. ಇವತ್ತು ಅವರೆಲ್ಲರ ಹತ್ರನೂ ನಾವು ಮಾತಾಡ್ತಾ ಹೋಗುವ.
ಅವ್ರು ಹೇಗಿದ್ರು, ಏನಾಯ್ತು, ಕೊನೆ ಗಳಿಗೆಯಲ್ಲಿ ಅವ್ರ ಆಕ್ಸಿಡೆಂಟ್ ಹೇಗಾಗುತ್ತೆ, ಯಾವ ಹೋರಾಟದಲ್ಲಿ ಹೋಗ್ತಾ ಇದ್ರು ಅಂತ ಕೇಳ್ತಾ ಹೋಗುವ. ಸರ್, ಇದು ಈಗ ಇದು ಅವ್ರ ಮನೆನಾ ಸರ್? ಹೌದು, ಇದು ಹುಟ್ಟು ಬೆಳೆದಂಥ ಮನೆ. ಪೂರ್ತಿ ಇಲ್ಲಿ ನೋಡ್ಬೋದು, ಇಲ್ಲೆಲ್ಲ ಹಸುಗಳನ್ನ ಕಟ್ಟಾಕುವಂತ ಜಾಗ. ನಾವು ಫಸ್ಟ್ ಒಬ್ಬ ಹೋರಾಟಗಾರ ಯಾಕೆ ತನ್ನ ಹೋರಾಟವನ್ನ ಪ್ರಾರಂಭ ಮಾಡ್ತಾನೆ ಅನ್ನೋದಕ್ಕೆ ನಾವು ಫಸ್ಟ್ ಯೋಚನೆ ಮಾಡಬೇಕಾದಂಥದ್ದು ಇಲ್ಲಿ ಬರುತ್ತೆ. ಹೌದು, ಇದು ದೊಡ್ಡ ಕೂಡು ಕುಟುಂಬ ಸರ್. ಎಲ್ಲ ಅಕ್ಕ ತಂಗಿ, ಅಣ್ಣ ತಮ್ಮ, ದೊಡ್ಡಪ್ಪ ಎಲ್ಲರೂ, ತನ್ನ ತಂದೆ ಎಲ್ಲರೂ ಈ ಕುಟುಂಬದಲ್ಲಿ ಇಷ್ಟು ಚಿಕ್ಕ ಜಾಗದಲ್ಲಿ ವಾಸ ಇದ್ದಂಥವ್ರು. ಇಲ್ಲಿ ಅವ್ರಿಗೆ ಕಷ್ಟ ಅಂದರೆ ಏನು ಅಂತದ್ದು ಗೊತ್ತಾಗಿದ್ದು. ಜೀವನ ಒಬ್ಬ ರೈತನ ಕಷ್ಟ ಅಂದ್ರೆ ರೈತನ ಕಷ್ಟ ಅಂದರೆ ಏನು ಅನ್ನುವಂಥ, ಜೀವನ ಎಷ್ಟು ಕಷ್ಟ, ಅನ್ನದ ಬೆಲೆ ಏನು, ಎಲ್ಲವೂ ಸಂಬಂಧದ ಬೆಲೆ ಏನು ಅಂತ ಎಲ್ಲವೂ ಇಲ್ಲಿ ಗೊತ್ತಾದಂಥ ದಿನಗಳಲ್ಲಿ ಅವರು ಓದ್ತಾ ಆ ಇದರಿಂದನೇ ವಿವೇಕಾನಂದ ಆಗ್ಬೋದು, ಕುವೆಂಪು ಅವ್ರಿಗೆ ಪ್ರೇರಣೆ ಆದ್ರು ಅಂತ. ಯಾಕಂದ್ರೆ ಇವತ್ತಿನ ಮಕ್ಕಳು ಎಲ್ಲರೂ ಇದ್ದಾಗ ಏನಾಗುತ್ತೆ ಅಂದ್ರೆ, ಒಂದು ಮಕ್ಕಳು ಎರಡು ಮಕ್ಕಳು ಇರ್ತಾರೆ, ವಿಶೇಷವಾಗಿ ಒಳ್ಳೆ ಸ್ಕೂಲು ಕಾಲೇಜಲ್ಲಿ ಬೆಳೀತಾರೆ, ಮುಂದೆ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ, ಹೊರದೇಶಕ್ಕೆ ಹೊರಟೋಗ್ಬಿಡ್ತಾರೆ, ಇಲ್ಲ ಯಾವುದಾದ್ರೂ ಒಳ್ಳೆ ಸರ್ಕಾರಿ ಹುದ್ದೆ ಬೇಕು, ಚೆನ್ನಾಗಿರ್ಬೇಕು ಅನ್ನೋಂಥದ್ದು ಬಯಸ್ತಾರೆ. ಆದ್ರೆ ಇವರು ಬಿಟ್ಟಿದ್ದಕ್ಕೆ ಇದೇ ಕಾರಣ ಅಂತೀರಾ? ಅಂದ್ರೆ ದುಡ್ಡು ಬರುವಂತ ಹುದ್ದೆ, ಅಬಕಾರಿ ಹುದ್ದೆ ಅಂದ್ರೆ ಸಾಮಾನ್ಯ ಹುದ್ದೆ ಅಲ್ಲ. ಹೌದು, ಇದೇ ಕಾರಣ ಅಂತಿಲ್ಲ. ಅವರು ಬೆಳೀತಾ ಹೋದಂಥ ಪ್ರೌಢಾವಸ್ಥೆಗೆ ಬಂದಾಗ ಮತ್ತು ಈ ಪ್ರಪಂಚ ಇದನ್ನೆಲ್ಲ ಜನ ವ್ಯವಸ್ಥೆ ಎಲ್ಲವನ್ನು ನೋಡಿದಾಗ ವಿದ್ಯಾವಂತರಾಗ್ತಾ ಹೋಗ್ತಾ ಇದ್ದಂಗೆ ಪುಸ್ತಕಗಳನ್ನ ಪುಸ್ತಕ ಅಂದರೆ ತುಂಬ ಹುಚ್ಚು ಅವ್ರಿಗೆ. ಅದನ್ನು ಓದ್ತಾ ಹೋಗ್ತಾ ಜ್ಞಾನವಂತರಾಗ್ತಾ ಇದ್ದಾಗೆ ಅವನು ಹೋರಾಟ ಯಾಕೆ ಮಾಡಬೇಕು, ನಾವು ಈ ಸಮಾಜ ಯಾಕೆ, ಮನುಷ್ಯ ಅಂತ ಹುಟ್ಟಿದ ಮೇಲೆ ನಾನು ಒಬ್ಬನೇ ಅಂತ ಇರಬೇಕಾ, ಎಲ್ಲರೂ ಜೊತೆಗೂಡಿ ಬದುಕಬೇಕಾ, ಎಲ್ರಿಗೋಸ್ಕರ ಬದುಕಬೇಕಾ, ಬರೀ ನಾನು ಮಾತ್ರ ಬದುಕಿದ್ರೆ ಸರಿನಾ ಅನ್ನುವಂಥದ್ದೆಲ್ಲ ತಿಳುವಳಿಕೆ ಅವ್ರಿಗೆ ಬಂದಂಥ ನಂತರ ಅವ್ರ ಮೇಲೆ ನಾನು ಒಂದು ಹೀಗೆ ಕೇಳಬೇಕಂದ್ರೆ, ಸುಮಾರು ಕೇಸುಗಳನ್ನೇನಾದ್ರೂ ಆಗಿದ್ವಾ? ಏನಿಲ್ಲ ಸರ್, ಇಲ್ಲ ಆ ಥರದ್ದು ಕೇಸ್. ಹೋರಾಟದಂದ್ರೆ ಹೋರಾಟಗಾರರ ಕೇಸು ಬೇರೆ. ನಾವು ಯಾಕಂತ ಹೇಳಿದ್ರೆ ಈ ಹೋರಾಟಗಾರನ ಸರ್ಕಾರ ಗುರಿಯಾಗಿಸುತ್ತೆ. ಹೌದು, ಅವ್ರ ಮೇಲೆ ಹೋರಾಟ ಮಾಡುತ್ತೆ, ಅವ್ರ ಮೇಲೆ ಕೇಸುಗಳನ್ನ ಹಾಕಿ ಅವ್ರನ್ನ ಬಾಯಿ ಮುಚ್ಚಿಸುವಂತ ಪ್ರಯತ್ನ ಮಾಡುತ್ತೆ. ಆ ರೀತಿ ಏನಾದ್ರು ಆ ರೀತಿ ನಡೆದಂಥದ್ದು. ಅವರು ಕೆಲಸದ ಹುದ್ದೆಯಲ್ಲಿದ್ದು ಅವರು ಹೋರಾಟಕ್ಕೆ ಧುಮುಕಿದ್ರಲ್ಲ, ಅಂಥ ಸಂದರ್ಭದಲ್ಲಿ ಸರ್ಕಾರದಿಂದ ಒತ್ತಡಗಳು ತುಂಬ ಬಂದಿದೆ ಅವ್ರಿಗೆ. ಈ ರೀತಿ ಎಲ್ಲ ಮಾಡಬಾರ್ದು, ನೀವು ಮಾಡಬಾರ್ದು ಅಂತೆಲ್ಲ ಒತ್ತಡ ಬಂದಿದೆ. ಆ ಒತ್ತಡ ಬಂದಂಥ ದಿನಗಳಲ್ಲಿ ಅವರು ನಾನು ಈ ಕೆಲಸನೇ ಬೇಕಿಲ್ಲ ಅಂತೇಳಿ ಹಸುವಾಗಿ ಬಿಟ್ಟಾಕಿದ್ರು ಅವತ್ತು. ನಾವು ನೋಡ್ಬೋದು, ನೀವು ಇತ್ತೀಚೆಗೆ ಒಂದು ರಾಜ್ಯದಲ್ಲೇ ಒಂದು ದೊಡ್ಡ ದುರ್ಘಟನೆ ನಡೆದು ಹೋಗ್ಬಿಡುತ್ತೆ. ಆ ದುರ್ಘಟನೆ ಏನಂತ ಹೇಳಿದ್ರೆ, ಒಬ್ಬರು ಹುಟ್ಟು ಹೋರಾಟಗಾರರು ಲಿಂಗೇಗೌಡರ ಒಂದು ದುರ್ಮರಣ ಆಗುತ್ತೆ. ಅದು ಎಲ್ಲಿ ಅಂತ ಹೇಳಿದ್ರೆ ಗುಜರಾತ್ನಲ್ಲಿ ಆಗುತ್ತೆ. ಅವರ ಹೋರಾಟಗಳನ್ನಂತೂ ನೀವೆಲ್ಲ ನೋಡಿದ್ದೀರಾ. ವಿಶೇಷವಾಗಿ ಅವರು DK ರವಿ ಅವರು ಏನು ಒಂದು ಡೆತ್ ಆಗ್ತಾರೆ, ಆ ಸಮಯದಲ್ಲಿ ಅವರು ಮದ್ದೂರಿನಿಂದ ಬೆಂಗಳೂರವರೆಗೆ ಪಾದಯಾತ್ರೆ ಹೋಗ್ತಾರೆ ಅಂತ ಹೇಳಿ, ಮದ್ಯಪಾನ ಯಾರು ಮಾಡಬಾರ್ದು ಅಂತ ಹೇಳಿ ಎಲ್ಲರ ಮನೆಗಳಲ್ಲಿ ಅಂದ್ರೆ ಸಮೃದ್ಧವಾಗಿ ಬದುಕಬೇಕು, ಮದ್ಯಪಾನದಿಂದ ಸರ್ಕಾರವನ್ನ ನಡೆಸಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಅವರು ಬೀದರ್ನಿಂದ ಬಸವ ಕಲ್ಯಾಣದಿಂದ ಬೆಂಗಳೂರುವರೆಗೆ ಪಾದಯಾತ್ರೆ ಮಾಡ್ತಾರೆ. ಇದಾದ ನಂತರ ಬೇಕಾದಷ್ಟು ಹೋರಾಟಗಳಲ್ಲಿ ಪಾಲ್ಗೊಂಡು ಕೊನೆಗೆ ಅಂತ ಹೇಳಿದ್ರೆ ಅವ್ರು ಏನಂತ ಹೇಳಿದ್ರೆ, ಎಲ್ಲ ರೈತರ ಪರವಾಗಿ ಭ್ರೂಣ ಹತ್ಯೆ, ಆಮೇಲೆ ವಿಶೇಷವಾಗಿ ಹೆಣ್ಣು ಮಕ್ಕಳ ಮೇಲೆ ಅತ್ಯಾಚಾರ ಆದಾಗೂ ತಮ್ಮ ಹೋರಾಟವನ್ನು ಅಪ್ರತಿಮವಾಗಿ ಇಲ್ಲಿ ಅಂತ ಹೇಳಿದ್ರೆ, ಒಬ್ಬ ಹೋರಾಟಗಾರನ ಧ್ವನಿ ಎಷ್ಟಿರುತ್ತೆ ಅಂದ್ರೆ ಅವನೊಟ್ಟಿಗೆ ಜನ ಬೇಡ, ಅವನ ಧ್ವನಿ ಇಡೀ ಜಗತ್ತಿಗೆ ಮುಟ್ಟುತ್ತಾ ಇರುತ್ತೆ ಅನ್ನೋದಕ್ಕೆ ಸಾಕ್ಷಿ ಅಂದ್ರೆ ಅವರೊಬ್ರು ಲಿಂಗೇಗೌಡರು. ಯಾಕಂತ ಹೇಳಿದ್ರೆ ಅಂತ ಹುದ್ದೆಯಲ್ಲಿದ್ದದು, ವಿಶೇಷವಾಗಿ ಅಬಕಾರಿ ಹುದ್ದೆಯಲ್ಲಿ ಇದ್ದಂಥವ್ರು, ಇದೆಲ್ಲದಕ್ಕಿಂತ ಹೆಚ್ಚಾಗಿ MA ಇಂಗ್ಲಿಷ್ ಮುಗಿಸಿದಂಥವ್ರು, ಲೆಕ್ಚರರು ಆಗಿದ್ರಂಥವ್ರು, ಹಿರಿಯರು ಹೇಳ್ತಾ ಇದ್ರು. ಅವರು ಹುಟ್ಟಿದಂಥ, ಅವರು ಬೆಳೆದಂಥ ಈ ಮನೆ ಇದು ಇವತ್ತು ನಾವು ನೋಡ್ತಾ ಇದ್ದೇವೆ. ನಿಮ್ಗೆಲ್ಲ ಗೊತ್ತಾವು, ಇದು ಅವರು ಬೆಳೆದಂಥ ಮನೆ. ಹೀಗಾಗಿ ಈ ರೀತಿಯ ಸಂಸ್ಕಾರಗಳು ಅವ್ರ ಹತ್ರ ಬಂದ್ವು, ಒಳ್ಳೆ ಗುಣಗಳು ಬಂದ್ವು ಅನ್ಸುತ್ತೆ. ಯಾಕಂತ ಹೇಳಿದ್ರೆ ನಿಮ್ಗೆ ಅವ್ರ ಮನೆ ನೋಡಿದ್ಕೊಳ್ಳೆ ಅನ್ಸುತ್ತೆ. ಅಣ್ಣನ ಮಗ ಅವ್ರು ಹೇಳ್ತಾರೆ, ಇದು ತುಂಬಾ ದೊಡ್ಡ ಮನೆ ಅಂತ ಹೇಳಿದ್ರೆ 15-20 ಜನ ಇಲ್ಲೇ ಇರ್ತಿದ್ರು. ಎಲ್ಲದಕ್ಕಿಂತ ಹೆಚ್ಚಾಗಿ ಇಲ್ಲೇ ಹಸುಗಳನ್ನ ಕಟ್ಟಿ ಹಾಕ್ತಾ ಇದ್ರು, ಇಲ್ಲೆಲ್ಲ ರೇಷ್ಮೆ ಬೆಳೆಗಳನ್ನ ಇದು ಮಾಡ್ತಾ ಇದ್ರು. ಸೊ ಅಂತ ಹೇಳಿದ್ರೆ ನಾವು ಅರ್ಥ ಮಾಡ್ಕೋಬೇಕು, ಒಬ್ಬ ವ್ಯಕ್ತಿ ತಾನೊಬ್ಬ ಅದ್ಭುತವಾಗಿ ಸಮಾಜದಲ್ಲಿ ವ್ಯಕ್ತಿ ಹೇಗೆ ನಿರ್ಮಿತನಾಗ್ತಾನೆ, ಅವನಿಗೆ ಇನ್ನೊಬ್ಬರ ಬಗ್ಗೆ ಕಳಕಳಿ, ಕಾಳಜಿ, ಕೆಲಸ ಮಾಡುವಂಥದ್ದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಈ ಮನೇನ ನೋಡಿದಾಗ ಗೊತ್ತಾಗುತ್ತೆ. ಯಾಕಂತ ಹೇಳಿದ್ರೆ ಎಲ್ಲರೂ 100 ಕೋಟಿ ಮಾಡಬೇಕು, ಮನೆ ಮೇಲೆ ಮನೆ ಮಾಡಬೇಕು, ಆಸ್ತಿ ಮೇಲೆ ಆಸ್ತಿ ಮಾಡಬೇಕು, ಕಾರ್ಗಳ ಮೇಲೆ ಕಾರ್ ಮಾಡಬೇಕು ಅನ್ನುವಂಥ ಸಮಯದಲ್ಲಿ ಅವರು ತಮ್ಮ ಎಲ್ಲ ಅವಕಾಶವನ್ನ ಬಿಟ್ಟು ಹೋರಾಟಕ್ಕೆ ಇಳಿತಾರೆ ಅಂತ ಹೇಳಿದ್ರೆ, ತುಂಬಾ ಅಂತ ಹೇಳಿದ್ರೆ ನಮ್ಮಂಥವ್ರಿಗಿರ್ಲಿ ಇಡೀ ರಾಜ್ಯಕ್ಕೆ ಇದೊಂದು ಸ್ಫೂರ್ತಿ ಅನ್ಸುತ್ತೆ. ಹೀಗಾಗಿ ಇವತ್ತು ಅವರ ಕಥೆಯನ್ನ ಕೇಳ್ತಾ ಹೋಗುವ, ಏನಿದೆ ಅವ್ರ ಜೀವನ ಹೇಗಾಯ್ತು, ಎಲ್ಲಿ ಕಲ್ತರು, ಏನಾಯ್ತು, ಅವ್ರ ಒಡನಾಡಿಗಳು ಯಾರಿದ್ರು, ಅವರು ಹೋರಾಟಕ್ಕೆ ಯಾಕೆ ಇಳಿದ್ರು ಅನ್ನುವಂಥ ಸಂಪೂರ್ಣವಾಗಿ ಅವ್ರ ಕುಟುಂಬಸ್ಥರ ಹತ್ರ ಕೇಳ್ತಾನೆ ಹೋಗುವ. ತುಂಬಾ ದೊಡ್ಡ ಕುಟುಂಬ ಅವ್ರದ್ದು. ಬನ್ನಿ.
ಯಾಕೆ ಹೋರಾಟದ ಜೀವನಕ್ಕೆ ಬಂದ್ರು ಅವರು? ಅವರು ಸರ್ ಅವರ ನಿರ್ಧಾರ ಮದ್ಯಪಾನ ನಿರ್ಮೂಲನೆ ಮಾಡೋದು ದೊಡ್ಡ ಒಂದು ಅಭಿಯಂತರ ಶಕ್ತಿಯನ್ನು ಅವರು ಮೂಡಿಸಿದ್ರು. ಮತ್ತು ಪ್ರಾಮಾಣಿಕವಾಗಿರುವಂಥ ಜನನ ಯಾರು ಸರ್ಕಾರದ ಹಿಂದಕ್ಕೆ ಅವರನ್ನು ಬಲಿಪಶುಗಳು ಮಾಡ್ತಾ ಬಂದರು. ಏಳನೇದು ಅಂತಂದರೆ ರೈತರಿಗೋಸ್ಕರ ರೈತರು ಬೆಳೆದಂಥ ಬೆಳೆಗೆ ಸರಿಯಾದಂಥ ಬೆಲೆ ಸಿಗ್ತಾ ಇರಲಿಲ್ಲ. ಅದು ಅವ್ರ ಮನಸ್ಸಲ್ಲಿ ಒಂದು ನಾಟಿತ್ತು. ಅವರು ಅಬಕಾರಿಲಿ ರಾಜೀನಾಮೆ ಕೊಡಬೇಕಾದ್ರೆ ಅವ್ರಿಗಂತ ಕೊಟ್ಟಂಥ ಕಿರುಕುಳ ಅವ್ರಿಗೆ ಬೇಜಾರಾಗಿ ಮತ್ತೆ ಅವರು ರಿಟರ್ನ್ ಆಗಿ ಬಂದರು. ರಿಟರ್ನ್ ಆಗಿ ಬಂದ ಮೇಲೆ ಅವರು ಒಂದು ದೊಡ್ಡ ಒಂದು ಪಕ್ಷ ಕಟ್ಟಿ ಪಕ್ಷದಲ್ಲಿ ಜನರಲ್ಲಿ ಆಗುವಂಥ ದಿನನಿತ್ಯ ನಡೆಯುವಂಥ ಕಿರುಕುಳ ಮತ್ತು ಹೆಣ್ಮಕ್ಳಿಗಾಗುವಂಥ ದೌರ್ಜನ್ಯ ಇವೆಲ್ಲನ ನಿರ್ಮೂಲನೆ ಮಾಡಬೇಕು ಅಂತ ಅವರು ಹುಟ್ಟೂರು ಯಾವುದು, ಆಮೇಲೆ ಅವ್ರ ತಂದೆಯವರು ಯಾರು, ಅವರು ಮಕ್ಕಳೆಷ್ಟು? ಅವರು ಸ್ವಂತ ಊರು ಸೋಂಪುರ, ಮದ್ದೂರು ತಾಲೂಕಿನ ಮಂಡ್ಯ ಜಿಲ್ಲೆ, ಒಬ್ಬ ಬಡ ಕುಟುಂಬದ ಅತಿ ಸಣ್ಣ ರೈತನ ಮಗ. ತಂದೆ ಹೆಸರು ಹನುಮಂತಯ್ಯ ಅಂತ. ಹನುಮಂತಯ್ಯನ ಮಗ ಎಸ್ ಲಿಂಗೇಗೌಡರು ಅಂತ. ಇವರು ತನ್ನ ಚಿಕ್ಕ ವಯಸ್ಸಿನಲ್ಲೇ ಗೌರ್ಮೆಂಟ್ ಶಾಲೆಯಲ್ಲಿ ಓದಿ ಒಳ್ಳೆ ವಿದ್ಯಾರ್ಥಿಯಾಗಿ ಒಳ್ಳೆ ಅಬಕಾರಿಲಿ ಒಳ್ಳೆ ಹುದ್ದೆ ಸಿಕ್ಕಿ ಅಬಕಾರಿಲಿ ನಮಗೆ ಕೆಲಸನೇ ಬೇಕಿಲ್ಲ, ಇದು ಎಲ್ಲ ಕಿರುಕುಳ ಕೊಟ್ಟು ಇವರು ನಮಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಕೆಲಸನೇ ಬಿಟ್ಟು ಚಿಕ್ಕ ವಯಸ್ಸಲ್ಲಿ ಸರ್ ಅವರು ತಂದೆ ಮತ್ತು ಅವರ ಕುಟುಂಬದವ್ರ ಮಾತು ಮೀರ್ತಿರ್ಲಿಲ್ಲ. ಎಲ್ಲ ಪ್ರಾಮಾಣಿಕವಾಗಿ ಓದ್ತಿದ್ದ, ಪ್ರಾಮಾಣಿಕವಾಗಿ ಇದ್ದ. ಮತ್ತೆ ಏನಪ್ಪ ಅಂದರೆ ಮನಸ್ಸು ಒಂದೇ ನಿರ್ಧಾರ, ಏನಪ್ಪ ಅಂದ್ರೆ ಚೆನ್ನಾಗಿ ಓದಬೇಕು, ಒಳ್ಳೆ ವ್ಯಕ್ತಿ ಆಗಬೇಕು ಅನ್ನೋದೊಂದು ಒಳಗೆ ಮನಸ್ಸಲ್ಲಿ ಇತ್ತು. ಸ್ಕೂಲಿಗೆ ಹೇಗೆ ಹೋಗೋರು ಚಿಕ್ಕ ವಯಸ್ಸು? ಸ್ಕೂಲಲ್ಲಿ ಅವರಿಗೆ ಬಟ್ಟೆ ಇರ್ತಿಲ್ಲ ಸರಿಯಾಗಿ, ಚಪ್ಪಲಿ ಇರ್ತಿರ್ಲಿಲ್ಲ, ಮತ್ತು ಓದಕ್ಕೆ ಬುಕ್ಕು ಇರ್ತಿರ್ಲಿಲ್ಲ. ಎಲ್ಲ ತನ್ನ ಸ್ನೇಹಿತರುಗಳ ಜೊತೆಲಿ ಇಟ್ಕೊಂಡು ವ್ಯಾಸಂಗ ಮಾಡಿ ಅವ್ರ ತಂದೆ ಪಾಪ ರೇಷ್ಮೆ ಬೆಳೀತಿದ್ರು. ರೇಷ್ಮೆ ಬೆಳೆದ್ರೆ ಒಳ್ಳೆ ಬೆಲೆ ಸಿಗ್ತಿರ್ಲಿಲ್ಲ. ಭತ್ತ ವ್ಯವಸಾಯ ಮಾಡಿದ್ರು, ಭತ್ತಕ್ಕೆ ಸರಿಯಾದ ಬೆಲೆ ಸಿಗ್ತಿರ್ಲಿಲ್ಲ. ರೈತರು ಅಂದಮೇಲೆ ಇಡೀ ದೇಶದಲ್ಲೆಲ್ಲರಿಗೂ ಗೊತ್ತಿರುವಂಥ ವಿಚಾರ, ನಾವೇನು ಯಾರು ಹೇಳ್ಬೇಕಾಗಿರ್ಲಿಲ್ಲ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂತಂದ್ರೆ ಅವನು ಏನೇ ಕಷ್ಟ ಬಂದರೂ ನಾವು ಸಾಧಿಸಿ ನಾವು ಏನಾದ್ರು ಮಾಡಬೇಕು ಅನ್ನೋದು ಒಂದು ಛಲ ಅವರಲ್ಲಿತ್ತು. 1ನೇ ಕ್ಲಾಸ್ನಿಂದ 10ನೇ ಕ್ಲಾಸ್. 1ನೇ ಕ್ಲಾಸಲ್ಲಿ ನಮ್ಮ ಊರಲ್ಲಿ ಇದ್ದಂಥ ಸೋಂಪುರ ಗ್ರಾಮದಲ್ಲಿ ಅವರು 4ನೇ ಕ್ಲಾಸ್ ಮುಗಿಸಿ ನಂತರ ಪಕ್ಕದ ಹಳ್ಳಿ ನಮ್ಮ ನೆಗರಕೆರೆ ಅಜ್ಜಿ ಊರೋದು, ನೆಗರಕೆರೆಯಲ್ಲಿ ವ್ಯಾಸಂಗ 7ನೇ ಕ್ಲಾಸಲ್ಲಿ ಮುಗಿಸಿ 8ನೇ ಕ್ಲಾಸು ಎಚ್ ಕೆ ವೀರಣ್ಣ ಕಾಲೇಜು ಚನ್ನೇಗೌಡ ದೊಡ್ಡಿಲಿ ವ್ಯಾಸಂಗ ಮುಗಿಸಿದ್ರು. ವ್ಯಾಸಂಗ ಅಲ್ಲಿ ಮುಗಿಸಿ ನಂತರ ಕಾಲೇಜು ಮಂಡ್ಯಕ್ಕೆ ಹೋದ್ರು. ಸ್ಪೋರ್ಟ್ಸು ಈ ರೀತಿ ಕ್ರಿಕೆಟ್ ಅಂತಂದ್ರೆ ಭಾರಿ ಸ್ನೇಹಿತರು, ಕ್ರಿಕೆಟಲ್ಲಿ ಭಾರಿ ಹುಚ್ಚಿತ್ತು. ಕ್ರಿಕೆಟಲ್ಲೂ ಜಾಸ್ತಿ ಆಟ ಆಡಿ ಜನದ ಮನಸ್ಸನ್ನ ಗೆದ್ದಿದ್ರು ಅವತ್ತೇ ಅವರು. ನಿಮ್ಗೆ ಹೇಗೆ ಏನು ಮಾತಾಡೋರು ನಿಮ್ಮ ಜೋಡಿ ಚಿಕ್ಕ ವಯಸ್ಸಲ್ಲಿ ಇದ್ದ? ನಾವು ಚಿಕ್ಕನಿಂದ ವಯಸ್ಸಿನಲ್ಲೆಲ್ಲ ನಾವೆಲ್ಲ ಭತ್ತ ಗದ್ದೆಯಲ್ಲಿ ಎಲ್ಲ ಕೇಳಕ್ಕೆ ಹೋದ್ರೆ ನಾನು ಅವತ್ತೇ ಅವ್ನಿಗೆ ಹೇಳ್ತಿದ್ದೀನಿ, ನೀನು ಒಳ್ಳೆ ವಿದ್ಯಾರ್ಥಿ ಆಯ್ತೀಯ, ಮತ್ತೆ ಒಳ್ಳೆ ಉದ್ಯೋಗಸ್ಥನೂ ಆಯ್ತೀಯ, ನಿನ್ನಿಂದ 4-6 ಜನಕ್ಕೆ ಸಹಾಯ ಮಾಡುವಂತ ನಾನು ಖಂಡಿತವಾಗಿ ನಾನು ಯಾವಾಗಲೂ ಹೇಳ್ತಾ ಬರ್ತಿದ್ದೆ. ಅವ್ನು ಕೇಳ್ತಾ ಇದ್ದ, ಕರೆಕ್ಟಾಗೂ ಇದ್ದ, ಏನಿರಲಿಲ್ಲ. ಮತ್ತೆ ಇವನು ಕೆಲಸಕ್ಕೆ ಸೇರಿ ಒಂದಷ್ಟು ವರ್ಷ ಕೆಲಸ ಮಾಡಿ. ಎಲ್ಲಿದ್ರು ಕೆಲಸ ಫಸ್ಟಿಗೆ ಸೇರಿದಾಗ? ನಾಗಮಂಗಲದಲ್ಲಿ 3 ವರ್ಷ ಮಾಡಿದ್ರು. ಮತ್ತೆ ಕುಣಗ್ಲಲ್ಲಿ ಒಂದು 3 ವರ್ಷ ಕೆಲಸ ಮಾಡಿದ್ರಲ್ಲಿ ಒಂದು 3-4 ವರ್ಷ ಕೆಲಸ ಮಾಡಿದ್ರು. ಹಿರಿಯೂರಲ್ಲಿ 4 ವರ್ಷ ಕೆಲಸ ಮಾಡಿದ್ರು. ನಂತರ ವಿರಾಜಪೇಟೆಗೆ ಹಾಕಿದ್ರು. ವಿರಾಜಪೇಟೆಯಲ್ಲಿ ಅವ್ರಿಗೆ ಈ ದೌರ್ಜನ್ಯ ಜಾಸ್ತಿ, ಅಬಕಾರಿ ಇಲಾಖೆಯಿಂದ ಈ ಬಾರ್ಗಳಲ್ಲಿ ದೌರ್ಜನ್ಯ ಮಾಡ್ತಾ ಬಂದರು. ದೌರ್ಜನ್ಯದಲ್ಲಿ ಇವನಿಗೆ ಇದು ನಮಗೆ ಬೇಕಿಲ್ಲ ಅಂತನ್ನುವಂಥಲ್ಲೇ ಡಿ ಕೆ ರವಿ ಮರಣಾಂತಿಕೆ ಆಯಿತು. ಡಿ ಕೆ ರವಿ ಯಾವಾಗ ಮರಣಾಂತಿಕೆ ಆಯಿತೋ ಅವ್ನಿಗೆ ಇನ್ನೂ ಬೇಜಾರಾಯಿತು. ಬೇಜಾರಾಗಿ ಕೆಲಸಕ್ಕೆ ಹೋಗೋದು ಅವನು ನಿಲ್ಲಿಸ್ದ. ಅವರು ಈ ಸಂಬಳ ತಕ್ಕಂದು ನಾವು ಈ ಇಂಥ ಕೆಲಸ ಸಂಬಳ ತಕ್ಕ ನಾವು ಬದುಕೋದು ನಮಗೆ ಅರ್ಹತೆ ಇಲ್ಲ, ನನಗೆ ಇದು ಬೇಕಿಲ್ಲ ಅಂತ ಹೇಳಿದ್ರು. ನಾವು ಅವ್ರ ಮನೆ ಸದಸ್ಯರು ನಾವೆಲ್ಲ ಕುಂಟ್ರಿಸಿ ಕೇಳಿದಾಗ ಏನು ಹೇಳ್ದ, ನಾವು ನಿಮ್ಗೆ ಗೊತ್ತಾಯ್ತಾ ಇಲ್ಲ, ಈ ಹಣ ನಮ್ಗೆ ಎಲ್ಲಿ ಬರ್ತದೆ ಅಂತ ನನಗೆ ಗೊತ್ತು. ಈ ಹಣದಲ್ಲಿ ನಮ್ಮ ಜೀವನ ನಡೆಸಿ ನಮ್ಮ ಮಕ್ಕಳು ಸಾಕೋದು ನಮಗೆ ಬೇಕಿಲ್ಲ. ನಮ್ಮಪ್ಪ ಕೊಟ್ಟಿದ್ದು ಚಿಕ್ಕದು ಜಮೀನು ಒಂದು 25 ಗುಂಟೆ 30 ಗುಂಟೆ ಜಮೀನಲ್ಲೇ ಅದರಲ್ಲೇ ಇಟ್ಟು ಮಾಡ್ತೀವಿ ಅಂತ ನಮ್ಮ ಜೊತೆಲೆ ಅವನು ಮಾತಾಡಿ ಆ ಕೆಲಸಕ್ಕೆ ನಾನು ಹೋಗುದಿಲ್ಲ ಅಂತ ಹೇಳ್ದ. ಮತ್ತೆ 1 ವರ್ಷ 2 ವರ್ಷ ಗಂಟು ನಾವು ಅವನಿಗೆ ಮಾಹಿತಿಗಳ ಜನರು, ನಮ್ಮ ಸೋಂಪುರ ಜನನು ಹೇಳಿದ್ರು, ಅಕ್ಕಪಕ್ಕ ಸ್ನೇಹಿತರು ಹೇಳಿದ್ರು, ಮತ್ತೆ ಸ್ವಾಮೀಜಿಯವರು ಅಂತವ್ರು ಹೇಳಿದ್ರು, ನೀವು ಕೆಲ್ಸಕ್ಕೆ ಹೋಗಿ ದಯವಿಟ್ಟು ಕೆಲಸ ನಿಲ್ಲಿಸ್ಬೇಡಿ ಅಂತ ಹೇಳಿದಾಗ ಯಾರೇ ಹೇಳಿದ್ರು ಆ ಮಾತಿಗೆ ಅವನು ಸ್ಪಂದಿಸ್ಲಿಲ್ಲ. ಅಲ್ಲ, ಆ ಸಮಯ ಮದುವೆ ಯಾವಾಗ ಆಯ್ತು? 6ರಲ್ಲಿ ಶ್ರೀಮತಿ ರಾಧಾ ಅಂತ ಅವ್ರ ಹೆಸರು. ಅವರು ಉನ್ನತವಾದಂಥ ಮನೆಯಲ್ಲಿ, ಒಳ್ಳೆ ವ್ಯವಸಾಯಗಾರರ ಮನೆಯಲ್ಲಿ
ಸ್ಕೂಲ್ ಟೀಚರು ಅವರನ್ನ ಕೈ ಹಿಡಿದ್ರು. ಅವ್ರಿಗೆ 2 ಮಕ್ಕಳಾದ ಮಕ್ಕಳನ್ನು ಅವರು ಓದಿಸ್ಕೊಂಡು ಇಲ್ಲಿ ಗಂಟ ಜೀವನ ಸಾಕ ಬಂದಿದ್ರು. ಇವಾಗ ಏನಾಯ್ತದೋ ಅಂತ ನಮಗೆ ಇದು ಗೊತ್ತಿಲ್ಲ. ಅಲ್ಲ, ಈಗ ಮನೆಯಲ್ಲಿ ಅಂಥ ಹುದ್ದೆಯಲ್ಲಿರೋ ಹೊತ್ತಿಗೆ ಬೇಡ ನೀವೆಲ್ಲ ಕೂತ್ಕೊಂಡು ಹೇಳೋದು, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಯಾಕೆ ಈ ಹೋರಾಟಕ್ಕೆ ಅವ್ರು ಹೇಳಿದ್ರು ನೋಡಿ, ನಮ್ಮ ಸ್ವಾರ್ಥಕ್ಕೋಸ್ಕರ ನಾವೇ ಜೀವನ ಸಾಕೊಂಡು ನಾವು ಆ ದುಡ್ಡಲ್ಲಿ ಬದುಕೊಂಡು ನಮಗೂ ಕಾರ್ ತಕೊಂಡು ಆಸ್ತಿ ತಕೊಂಡು ನಾವೇ ಬೇಕಾದಂಗೆ ಇರ್ಬೋದು. ಅದು ನನಗೆ ಅನಾಲಯಕ್ಕೂ ನನ್ನ ಕೈಲಿ ಅದಾಗಲ್ಲ, ನನಗೆ ಅದು ಬೇಕಿಲ್ಲ ಅಂತ ಹೇಳು ಮಾತು ನಮ್ಗೆ ಹೇಳ್ದ ಅವನು. ಆವಾಗ ತಂದೆಯವರು ಇದ್ರ ಕೆಲಸ ಬಿಡ? ತಂದೆ ಇರಲಿಲ್ಲ, ತಾಯಿ ಇದ್ರು. ತಾಯಿ ಹೇಳಿದ್ರು ಬೇಡಪ್ಪ ಇದು ಕೆಲಸ ಬಿಡಬೇಡ, ನೀನು ಏನೋ ದೇವ್ರು ಕೊಟ್ಟು 1 ವಾರ ಇದು ಕೆಲಸ ಮಾಡಪ್ಪ ಅಂತ ತಾಯಿ ಹೇಳಿದ್ರು. ತಾಯಿಗೆ ಕೈ ಹಿಡ್ಕೊಂಡು ಬೇಡವ ನನಗೆ ಕೆಲಸ ಅದಕ್ಕೆ ಹೋಗ್ಬೇಕಾಗಿಲ್ಲ, ನನಗೆ ಆ ಕೆಲಸದಿಂದ ಏನೂ ಪ್ರಯೋಜನ ಇಲ್ಲ, ನಾನೊಬ್ಬ ಬದುಕ್ಬೋದಷ್ಟೇ, ಇಡೀ ಜಗತ್ತು ಯಾರು ಬದುಕೋಕ್ಕಾಗೋದಿಲ್ಲ ಅಂತ ಅನ್ನೋದು ಅವನ ಮನಸ್ಸಲ್ಲಿತ್ತು. ಅವರಿಗೆ ಮದ್ಯದ ಹಣ ಅನ್ನುವಂಥ ಒಂದು ಅನೈತಿಕ ಹಣ, ಆ ಹಣದಿಂದ ನಾನು ಸಂಬಳ ತಗೋಬಾರ್ದು, ನಾನು ಒಬ್ಬ ರೈತನ ಮಗ ಆಗಿ ಬದುಕಬೇಕನ್ನೋದು ಏನಾದ್ರು ಹೇಳ್ತಾ ಇದ್ರು? ಅಸತ್ಯ. ಅವರು ಈ ಹಣದಲ್ಲಿ ನಾವು ಯಾಕಪ್ಪ ಬದುಕಬೇಕು? ಈಗ ನಮ್ಮ ತಂದೆಯವರು ಬರೀ ಒಂದು 30 ಗುಂಟೆ, ಒಂದು 41 ಎಕರೆ ಜಮೀನಲ್ಲಿ ನಮ್ಮ 4 ಜನ ಹೆಣ್ಮಕ್ಳ ಮದುವೆ ಮಾಡಿ ಓಸಿ, ಅವರೆಲ್ಲರೂ ಓಸಿ ಮದುವೆ ಮಾಡಿ ನನ್ನ ಓಸಿ ಈ ಮಟ್ಟಕ್ಕೆ ತಂದಿದ್ದ. ನಾವು ಅದೇ ಥರ ಇರುವ ಬಿಡಿ, ಬ್ಯಾಡಿಯ ಕೆಲಸ ನಮಗೆ. ಈ ಮದ್ಯದ ಹಣದಿಂದ ಲಕ್ಷಾಂತರ ಮಂದಿ, ಸಾವಿರಾರು ಕೋಟಿ ಜನ ಇದರಲ್ಲಿ ಹಾನಿ ಆಯ್ತವ್ರೆ. ಇದೇ ತಡೆಗಟ್ಟಬೇಕು. ನಾನು ಮೊದಲು ಇದು ತಡೆಗಟ್ಟಿದ್ರೆ ಈ ಜನ ಮುಂದಕ್ಕೆ ಬರ್ತಾರೆ. ಇವು ಹೆಣ್ಮಕ್ಳದು ಎಲ್ಲ ಈಗ 100 ರೂಪಾಯಿ ಸಂಪಾದನೆ ಮಾಡಿದ್ರೆ ಗಂಡಸು ಆ 100 ರೂಪಾಯಿ ತಗೊಂಡೋಗಿ ಕುಡಿಯೋದು, ಮನೆಯಲ್ಲಿ ಊಟ ಇಲ್ಲದೆ, ಬಟ್ಟೆ ಇಲ್ಲದೆ, ಹೆಣ್ಮಕ್ಳಿಗೆ ವಿದ್ಯಾಭ್ಯಾಸ ಮಾಡಿಸೋಕೆ ಶಕ್ತಿ ಇಲ್ಲದೆ ಅಷ್ಟೋ ಜನ ಆತ್ಮಹತ್ಯೆ ಮಾಡ್ಕೊಂಡಿರೋದು. ಆ ಗಮನಕ್ಕೆ ಅವನು ಎಲ್ಲ ಮನಸ್ಸಲ್ಲಿ ಇತ್ತು. ಅವನಿಗೆ ಮನಸ್ಸಲ್ಲಿದ್ದಾಗ ಅದು ಎಲ್ಲ ಕಣ್ಣಲ್ಲಿ ಬೆಳಗ್ಗೆ ನೋಡ್ತಾ ಇದ್ದ ದಿನನಿತ್ಯ. ಹಂಗಾಗಿ ಇದೇನಾದ್ರು ಮಾಡಿ ಖಡಕ್ಕಾಗಿ ನಿಲ್ಲಿಸ್ಬೇಕು ಅಂತ ರಾಜ್ಯ ಮಟ್ಟದಲ್ಲ, ರಾಷ್ಟ್ರ ಮಟ್ಟದಲ್ಲೇ ಹೋರಾಟ ಮಾಡ್ದ. ರಾಷ್ಟ್ರ ಮಟ್ಟದಲ್ಲಿ ಹೋರಾಟ ಮಾಡ್ಬೇಕಾದ್ರೆ ಇಂದಿನ ಜನಗಳು, ಕೆಲವು ಜನಗಳು ಇವ್ನು ಹೋಗುದು ಸರಿ ಇಲ್ಲ, ಇವ್ನು ಮಾಡ್ತಾ ಸರಿ ಇಲ್ಲ ಅಂತ ಕೆಲವು ಜನ ಆದ್ರೆ, ಇನ್ನೂ 100ಕ್ಕೆ 70 ಭಾಗ ಸರಿ ಮಾಡ್ತಾ ಇರೋದು ಅನ್ನೋದು ಒಂದು ಅಷ್ಟೇ ಅಲ್ಲದೆ